ನಮಸ್ತೆ ಸ್ನೇಹಿತರೆ, ಇವತ್ತು ಮಂಗಳವಾರ ಮಾರ್ನಿಂಗ್ 4 ಗಂಟೆಗೆ ಎದ್ದೆ. ಬೆಳಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಟ್ಟೆಯಲ್ಲಿ ನಾನು ಸಪ್ರೇಟ್ ಬಟ್ಟೆ ಇಟ್ಟೀನಿ, ಅದರಲ್ಲಿ ಎಲ್ಲ ಒರೆಸಿ ರೆಡಿ ಮಾಡಿಕೊಂಡೆ. ಹಾಗೆ ದೇವ್ರ ಪಾತ್ರೆಗಳ್ನೂ ಕೂಡ ಏನೂ ತೊಳೆದಿರಲಿಲ್ಲ. ಮಂಗಳವಾರ ಸೋಮವಾರನ ವಾರ ಸೋಮವಾರನೇ ಕ್ಲೀನ್ ಮಾಡಿ ಇಟ್ಕೊತೀನಿ. ಆದರೆ ನಂದು ಪೀರಿಯಡ್ ಡೇಟ್ ಬಂದಿದ್ದರಿಂದ ಹಬ್ಬದ ದಿವಸಕ್ಕೆ ಕರೆಕ್ಟಾಗಿ 5 ಡೇಸ್ ಬಂದಿತ್ತು. ಹಾಗಾಗಿ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆ ಹೂವೆಲ್ಲ ನಾವು 2 ಮನೆ ಇದೆ. ಒಂದು ಹಳೆ ಮನೆ, ಅಂದರೆ ನಾವು ಫಸ್ಟ್ ಇದ್ದಿದ್ದ ಮನೆ, ಅಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೂ ಕೂಡ ರೇಷನ್ ಎಲ್ಲ ಇಟ್ಕೊಂಡಿದ್ದೀವಿ. ಅಲ್ಲೇ ಹೂವು ಮತ್ತು ಹೊಂಬಾಳೆ ಎಲ್ಲ ಇಟ್ಟಿದ್ವು. ಬಾಳೆಗೊನೆನೂ ಅಷ್ಟೇ ನೋಡಿ, ಚೀಲಕ್ಕೆ ಸುತ್ತಿಟ್ಟಿದ್ವು ಹಣ್ಣಾಗಲಿ ಅಂತ. ಕುಯ್ದಿಟ್ಟಿರಲಿಲ್ಲ. ಬಾಳೆಹಣ್ಣು ಕೂಡ ನಾನೇ ಕುಯ್ಕೊಂಡು ಬಂದೆ, ಪೂಜೆಗೆ ಇಡಬೇಕಲ್ಲ. ಹಾಗಾಗಿ ಹೂವು ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಮನೆ ದೇವರು ವೀರಭದ್ರ ಸ್ವಾಮಿ, ಮತ್ತು ಕೆಂಪಮ್ಮ ಮತ್ತು ಕಲ್ಲೂರಮ್ಮ ಅಂದರೆ ಎಲ್ಲಮ್ಮ, ಈ 3 ಪೂಜೆ ಮಾಡ್ತೀವಿ. ಶುಕ್ರವಾರ ಕೆಂಪಮ್ಮ, ಮಂಗಳವಾರ ಎಲ್ಲಮ್ಮ ಮತ್ತು ವೀರಭದ್ರ ಸ್ವಾಮಿ ವಾರ ಮಾಡ್ತೀವಿ. ನೋಡಿ, ಹೀಗಾಗಿ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ. 2 ಮನೇಲೂ ಪೂಜೆ ಮಾಡ್ತೀವಿ ನಾವು. ಇದು ಮೊದಲು ಇದ್ದಿದ್ದ ಮನೆ, ನಾವು ಇದರಲ್ಲೇ ಇದ್ದಿದ್ದು. ಅಮ್ಮ ಸೋಮವಾರ ಸಂಜೆನೇ ರಂಗೋಲಿ ಎಲ್ಲ ಹಾಕಿದ್ರು ಹಬ್ಬಕ್ಕೆ ಅಂತ. ನಾನು ಎಲ್ಲ ಪೂಜೆ ಮುಗಿಸಿ ಸೋಲಾರಲ್ಲಿ ನಿಂತ್ಕೊಂಡು ನೀರು ಜಾಸ್ತಿ ಬಿಸಿ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರು ಹಂಡೆ ಒಲೆಯಲ್ಲಿ ಕಾಯಿಸಿದೆ. ಮಕ್ಕಳಿಗೆ ಬೆಳಗ್ಗೆ ಶೀತ ಆಗಿಬಿಡುತ್ತೆ, ಸ್ವಲ್ಪ ತಣ್ಣಗಿರೋ ನೀರು ಸ್ನಾನ ಮಾಡಿದ್ರೆ ಅಂತ ಹೇಳಿ ಹಾಗೆ ಕಾಯಿಸಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಹಾಗೆ ತಂಬಿಟ್ಟು ಮಾಡಬೇಕಲ್ಲ, ಆರತಿ ಮಾಡೋದಕ್ಕೆ ಕಡಲೆನೂ ಕೂಡ ಮಿಕ್ಸಿಗೆ ಹಾಕಿರಲಿಲ್ಲ. 5 ಡೇಸ್ ಆಗಲಿ ಅಂತ ಹೇಳಿ ಯಾವುದೂ ಕೂಡ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಹಾಗೆ ಕಡಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಕಡಲೆ ಬೀಜ, ಎಳ್ಳು ಎಲ್ಲ ಹುರಿದು ತಂಬಿಟ್ಟು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಣ ಅಂತ ಹೇಳಿ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಅಂದರೆ ಇವತ್ತು ಅನ್ನ ಸಾಂಬಾರನ್ನೇ ಮಾಡಿದೆ. ಮಕ್ಕಳು ಕೂಡ ತಗೊಂಡೋಗ್ತಾರೆ. ಅನ್ನ ಸಾಂಬಾರಾದರೂ ಕೂಡ ಊಟ ಮಾಡ್ತಾರೆ. ಹಾಗಾಗಿ ಅನ್ನ ಸಾಂಬಾರು ಮಾಡ್ಕೊಂಡೇ ಕೊಬ್ಬರಿ ಎಲ್ಲ ತುರಿದಿಟ್ಟಿದ್ದೀನಿ ರೆಡಿ ಮಾಡಿ. ತಂಬಿಟ್ಟಿಗೂ ಕೂಡ ರೆಡಿ ಆಯಿತು. ಇನ್ನು ತಿಂಡಿ ಎಲ್ಲ ಆದಮೇಲೆ ಇವತ್ತು ಕರೆಂಟ್ ಬೇರೆ ತುಂಬ ಪ್ರಾಬ್ಲಮ್ ಕೊಡ್ತಾಯಿತ್ತು. ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳೂ ಕೂಡ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸಿ ನೀರು ಕುಡಿಯೋದಕ್ಕೆ ನೀರು ಇಟ್ಕೊಳಕ್ಕೆ ಹೋಗೋಣ ಅಂದರೆ ಹಬ್ಬಕ್ಕೆ ಬೇಕಲ್ಲ ನೀರು, ಅಡುಗೆ ಮಾಡೋದಕ್ಕೆ ಎಲ್ಲ. ನೀರು ಇಟ್ಕೊಳಕ್ಕೆ ಹೋಗೋಣ ಅಂದರೆ ಕರೆಂಟೇ ಹೋಯ್ತು. ಅವಾಗೊಂದು ಸ್ವಲ್ಪ ಹೊತ್ತು ಕರೆಂಟ್ ಇರಲಿಲ್ಲ. ಹಾಗೆಯೇ ಏನು ಕೆಲಸ ಮಾಡಿದೆ ಅಂದರೆ ಶನಿವಾರ ಪಾತ್ರೆ ಎಲ್ಲ ಕೆಳಗಿಳಿಸ್ಕೊಳಕ್ಕೆ ಹೋಗಿ ಸಿಂಕಿಗೆ ಜಾರಿ ಸಿಂಕ್ ಒಳಗೆ ಬೀಳಿಸ್ದೆ. ಸಿಂಕ್ ಮೇಲೆ ಹತ್ತಿ ತೊಗೊಳ್ತಿದ್ನಲ್ಲ, ಕೈ ಜಾರಿ ಸ್ವಲ್ಪ ಜಾರಿ ಅದ್ರ ಮೇಲೆ ನೀರು ತುಂಬ್ತೀವಲ್ಲ ಹಂಡೆದು ಚಿಕ್ಕದು, ಅದು ಬಿದ್ದು ಪೈಪೆಲ್ಲ ಕೆಳಗಡೆ ಪೈಪ್ ನೀರು ಹೋಗೋದು ಅದು ಕೂಡ ಮುರಿದೋಯ್ತು. ಹಬ್ಬದಲ್ಲಿ ಈ ಥರ ಎಡವಟ್ಟು ಮಾಡಿಕೊಂಡೆ ನಾನು. ಚಿಕ್ಕ ಪುಟ್ಟ ತೊಳ್ಕೊಳೋದಕ್ಕೆಲ್ಲ ಆಚೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಬೆಳಗ್ಗೆನೇ ನಮ್ಮ ಮನೆಯವರು ಕೂಡ ತಂದು ಅದನ್ನು ಪೈಪೆಲ್ಲ ಜೋಡಿಸ್ಕೊಟ್ರು. ನಾನು ಅವರು ಕೂಡ ಇಬ್ಬರು ಪೈಪ್ ಹಾಕಿ ಜೋಡಿಸಿದ್ವು. ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಆರತಿಗೆ ಹೂವೆಲ್ಲ ಏರಿಸ್ಕೊಂಡು ಆರತಿ ಕೂಡ ಮಿದ್ದು ರೆಡಿ ಮಾಡಿಕೊಂಡು ಬಂದ್ವು. ಅಂದರೆ ಊರವರೆಲ್ಲರೂ ಕೂಡ ಸೇರಿ ಒಂದೇ ತಕ್ಕೇ ಹೋಗಿ ಪೂಜೆ ಮಾಡೋದು. ಬೇವಿನ ಮರ ಇದೆ ಊರಾಚೆಯಲ್ಲಿ, ಆ ಬೇವಿನ ಮರಕ್ಕೆ ಪೂಜೆ ಮಾಡಿ ಮುಗಿಸ್ಕೊಂಡು ಬಂದ್ವು. ನಮ್ಮ ನಾದಿನಿಯವರು ಕೂಡ ಬಂದಿದ್ದರು. ಈರುಳ್ಳಿ ಎಲ್ಲ ಹಚ್ಕೊಂಡು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಬೇಕಲ್ಲ, ಅವರು ಕೂಡ ರೆಡಿ ಮಾಡಿಕೊಟ್ರು. ಹಾಗೆಯೇ ಅವತ್ತು ಕರೆಂಟು ಕೂಡ ಎಲ್ಲದಕ್ಕೂ ಕರೆಂಟೇ ಇರಲಿಲ್ಲ.
ನಮ್ಮನೆ ಒಂದಿಬ್ಬರು ಕೂಡ ಬಂದಿದ್ದರು ಮಿಕ್ಸಿಗೆ ಹಾಕಿಸ್ಕೊಂಡು ಹೋಗೋಕ್ಕೆ, ಮಸಾಲೆ ರುಬ್ಬಿಸ್ಕೊಂಡು ಹೋಗೋದಕ್ಕೆ. ಅವ್ರಿಗೊಂದಿಬ್ರಿಗೆ ಮಸಾಲೆ ಹಾಕ್ಕೊಟ್ಟು ನಾವೆಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಅಡುಗೆನ ನಾನೇ ಅಡುಗೆ ಮಾಡಿದ್ದು. ಮಟನ್ ಸಾಂಬಾರು ಮಾಡಿದ್ದೆ. ಹಬ್ಬ ಏನು ಸಿಂಪಲ್ಲಾಗೇ ಮಾಡಿದ್ವು. ಕಾಳು ಕೂಡ ಮಾಡಿದ್ದೀನಿ. ಸಾಂಬಾರು ಮಾಡಿಕೊಂಡು ಹಾಗೆಯೇ ಫ್ರೈ ಮಾಡ್ಕೊಳೋದಕ್ಕೇನು ರುಬ್ಕೊಂಡಿರಲಿಲ್ಲ. ಹಾಗೆಯೇ ಕೋಳಿ ಸಾಂಬಾರು ಮತ್ತು ಕಾಳು ಫ್ರೈ ಮಾಡ್ಕೊಳೋದಕ್ಕೆ ರೆಡಿ ಮಾಡಿಕೊಂಡೆ. ಈ ಕಡೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ, ಈ ಕಡೆ ಫ್ರೈ ಮಾಡ್ತಾಯಿದ್ದೀನಿ. ಮೊದಲ ಹಾಗೆ ಹಬ್ಬಕ್ಕೆ ಬಂದವರು ಯಾರೂ ಕೂಡ ರಾತ್ರಿ ಹೊತ್ತು ಇರೋದಿಲ್ಲ. ಬೇಗ ಮಾಡಿದ್ರೆ ಬೇಗ ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಬೇಗ ಅಡುಗೆ ಕೂಡ ಮಾಡಿದೆ. ಹಾಗೆ ಅಡುಗೆ ಮನೆ ಮತ್ತು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಹಾಗೆ ಬುಧವಾರದಲ್ಲಿ ಹಾಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಹೇಗಿದ್ದೀರಾ? ಹಬ್ಬ ಕೂಡ ಎಲ್ಲ ಆಯಿತು, ಮುಗೀತು ಹಬ್ಬನೂ. ನಾನೇ ಹುಷಾರಿರ್ತಾರೆ ಮಲಗಿದ್ದೀನಿ ನೋಡಿ. ಹಾಸ್ಪಿಟ್ಲಿಗೆ ಹೋಗಿದ್ದೆ ಬೆಳಗ್ಗೆಯಿಂದ ಎದ್ದೇ ಇಲ್ಲ. ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿ ಹಾಗೇ ಮಲ್ಕೊಂಡೆ. ಎದ್ದೇ ಇಲ್ಲ. ಇವತ್ತು ಕೆಲಸ ಎಲ್ಲ ಹಾಗೆ ಉಳ್ಕೊಂಡಿದೆ. ಇವತ್ತು ಹಾಗೆ ಕೊಬ್ಬರಿ ಕೂಡ ಹೊಡೆದ್ರು. ಇವತ್ತು ನಾನೇನು ಹೋಗಿರಲಿಲ್ಲ, ಹುಷಾರಿರ್ಲಿಲ್ವಲ್ಲ. ಹಾಗಾಗಿ ಅಮ್ಮ ಹೆಸ್ರು ಕಾಳು ಬೇಳೆ ಬಿಡ್ಸೋಕೆ ಹೋಗಿದ್ರು ಮೈದಾ ಅವ್ರದಕ್ಕೆ. ಅವ್ರು ಕರೆದ್ರೆ ನಾವು ಹೋಗ್ತೀವಿ, ನಮ್ಮದಕ್ಕೆ ಅವರು ಬರ್ತಾರೆ. ಹಾಗಾಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ರು. ಊಟ ತಗೊಂಡೋಗಿದ್ದ ಬಾಕ್ಸ್ ಎಲ್ಲ ಹಾಗೇ ಇದ್ವು. ನಾನು ಬೆಳಗ್ಗೆ ಬೆಳಗ್ಗೆ ಮಲಗಿದವಳು ಆಸ್ಪತ್ರೆಗೆ ಹೋಗಿ ಬಂದು ತಿರ್ಗಾ ಮಲಗಿದ್ರು. ಎದ್ದಿದ್ದೆ ಸಂಜೆಗೆ. ಹಾಗೆಯೇ ಮಕ್ಕಳು ಕೂಡ ಅವತ್ತು ಶೂಸ್ ಎಲ್ಲ ಕೊಟ್ಟಿದ್ದರು ಮಕ್ಕಳಿಗೆ. ಮಗನಿಗೆ 2 ಜೊತೆ ಕೊಡ್ತಾರೆ, ವೈಟು ಮತ್ತು ಬ್ಲ್ಯಾಕು. ಮಗಳಿಗೆ 2 ಜೊತೆ ಕೊಟ್ಟಿದ್ದರು, ಮಗನಿಗೆ 1 ಜೊತೆ ಮಾತ್ರ ಕೊಟ್ಟಿದ್ದರು. ಅವನು ಇನ್ನೂ ವೈಟು ಶೂ ಕೊಟ್ಟಿಲ್ಲ ಸ್ಕೂಲಲ್ಲಿ. ಹೊಸದಾಗಿ ವಿಡಿಯೋ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.